ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಜಾಬ್ಸ್ ಕರ್ನಾಟಕ. ಇವತ್ತು ನಾವು ಹೇಳ್ತಿರೋ ವಿಷಯ ಬಂದು ನಿಮಾನ್ಸ್ ರಿಕ್ರೂಟ್ಮೆಂಟ್ 2024. ನಿಮಾನ್ಸಲ್ಲಿ ವೇಕೆನ್ಸಿ ಇರುವಂತಹ ಪ್ರಾಜೆಕ್ಟ್ ಟೆಕ್ನಿಕಲ್ ಸಪೋರ್ಟ್ ಲೆವೆಲ್ 3ಗೆ ಅವರು ನೇಮಕಾತಿ ಕರೆದಿದ್ದಾರೆ. ಇದಕ್ಕೆಲ್ಲ ಯಾವ್ಯಾವ ಕ್ವಾಲಿಫಿಕೇಷನ್ ಇರಬೇಕಪ್ಪ ಅಂದರೆ MPhil ಕಂಪ್ಲೀಟ್ ಆಗಿರಬೇಕು, ಇಲ್ಲ ಅಂದರೆ MA MSc ಡಿಪ್ಲೊಮಾ ಕಂಪ್ಲೀಟ್ ಆಗಿರಬೇಕು, ಇಲ್ಲ MSW ಪಾಸ್ ಆಗಿದ್ರು ಕೂಡ ಓಕೆ. ಬಟ್ ಇದಕ್ಕೆ ಅಪ್ಲೈ ಮಾಡಬೇಕು ಅಂದರೆ ನೀವು ಎಕ್ಸ್ಪೀರಿಯನ್ಸ್ ಆಗಿರಬೇಕಾಗತ್ತೆ. ಮಿನಿಮಮ್ 1 to 2 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ನ ಅವ್ರು ನೋಡ್ತಾ ಇದ್ದಾರೆ. ಜಾಬ್ ಲೊಕೇಶನ್ ಬಂದು ಬ್ಯಾಂಗ್ಳೂರು. ಮತ್ತು ಕ್ಯಾಂಡಿಡೇಟ್ ಏಜ್ ಶುಡ್ ಬಿ 35 ಇಯರ್ಸ್ ಆಗಿರಬೇಕಾಗತ್ತೆ. ಮತ್ತು ಸೆಲೆಕ್ಷನ್ ಪ್ರೋಸೆಸ್ ಏನಿರುತ್ತೆ ಅಂದರೆ ಫಸ್ಟ್ ಟೆಸ್ಟ್ ಇರುತ್ತೆ, ಟೆಸ್ಟ್ ಆದಮೇಲೆ ಪರ್ಸನಲ್ ಇಂಟರ್ವ್ಯೂ. ಹೇಗೆ ಅಪ್ಲೈ ಮಾಡಬೇಕು ಅಂದರೆ ಫಸ್ಟ್ ನೀವು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ನ ಡೌನ್ಲೋಡ್ ಮಾಡಬೇಕಾಗತ್ತೆ. ಎಲ್ಲಿ ಡೌನ್ಲೋಡ್ ಮಾಡಬೇಕು ಅಂದರೆ ನೀವು ಅಫಿಷಿಯಲ್ ನೋಟಿಫಿಕೇಶನ್ಗೆ ಹೋಗಬೇಕು. ಅಲ್ಲಿ ಅವರು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಕೊಟ್ಟಿದ್ದಾರೆ, ನೀವು ಅದನ್ನ ಫಿಲ್ ಮಾಡಬೇಕಾಗತ್ತೆ. ಫಿಲ್ ಮಾಡಿಬಿಟ್ಟು ಅದಕ್ಕೆ ಮತ್ತು ಈ ಜಾಬ್ಗೆ ಅಪ್ಲೈ ಮಾಡೋಕ್ಕೆ ಏನೇನು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ಕೂಡ ನೀವು ಅಟ್ಯಾಚ್ ಮಾಡಬೇಕಾಗತ್ತೆ. ನೀವು ಹೇಗೆ ಕಳಿಸ್ಬೇಕು ಅಂದರೆ ಇಮೇಲ್ ಮುಖಾಂತರ ಸೆಂಡ್ ಮಾಡ್ಬೋದು, ಇಲ್ಲ ಅಂದರೆ ನಿಮಗೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್, ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್, ನಿಮ್ಮದು ರೆಸ್ಯೂಮೆ ಇದೆ, ರೆಸ್ಯೂಮೆ ಅಟ್ಯಾಚ್ ಮಾಡಿ ಅವರಿಗೆ ಸ್ಪೀಡ್ ಪೋಸ್ಟ್ ಕೂಡ ಮಾಡ್ಬೋದಾಗಿದೆ. ಇದಕ್ಕೆ ಬೇಕಾಗಿರುವಂತಹ ಇಮೇಲ್ ಅಡ್ರೆಸ್ ಮತ್ತು ಅವ್ರ ವೆಬ್ಸೈಟ್ ಲಿಂಕ್ ಎಲ್ಲ ಕೂಡ ನಾವು ವಿಡಿಯೋದಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ, ಪ್ಲೀಸ್ ಚೆಕ್ ಮಾಡಿ ಅಪ್ಲೈ ಮಾಡ್ಬೋದು. ಇದೇ ಥರ ಮೋರ್ ಜಾಬ್ ಇನ್ಫಾರ್ಮೇಷನ್ಗೆ ಪ್ಲೀಸ್ ಜಾಬ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.